ಅಸ್ಸಲಾಮು ಅಲೈಕುಮ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇದು ನಿನ್ನೆ ಲಾಗ್. ನಾನು ಇವತ್ತು ಎಡಿಟ್ ಮಾಡ್ತಾ ಇದ್ದೇನೆ. ನಾನು ನಿನ್ನೆ ಹೋಗಿದ್ದೆ ಡಿಮಾರ್ಟ್ ಪರ್ಚೇಸಿಂಗ್, ಅಂದರೆ ಶಾಪಿಂಗ್, ರಂಜಾನ್ ರೇಷನ್ ತರಲಿಕ್ಕೆ. ಎಲ್ಲರೂ ಹೇಳ್ತಾರೆ ಆಫರ್ ಇರ್ತದೆ ಅದಕ್ಕೋಸ್ಕರ ಅಂತ. ಆಫರ್ ಅಷ್ಟೇನು ಇರಲ್ಲ, ಸೇಮ್ ರೇಟ್ ಸೇಮ್ ಇರ್ತದೆ. ನನಗೆ ಅನಿಸುತ್ತೆ ಡಿಮಾರ್ಟ್ಗಿಂತ ನಾವು ನಾರ್ಮಲ್ ಶಾಪಲ್ಲಿ, ಅಂಗಡಿಯಲ್ಲಿ ತಗೊಂಡ್ರೆ ನಮಗೆ ಸ್ವಲ್ಪ ಕಡಿಮೆ ಆಗಬಹುದು ಅಂತ ನನ್ನ ಅನಿಸಿಕೆ. ನೀವೆಲ್ಲ ಏನು ಹೇಳ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ. ಇವತ್ತು ನಾನು ಕನ್ನಡದಲ್ಲಿ ಲಾಗ್ ಹಾಕ್ತಿದ್ದೀನಿ. ನೋಡೋ ಒಂದು ಸ್ವಲ್ಪ ಡಿಫ್ರೆಂಟ್ ತೆಗಿಯೋ ಅಂತ. ನನ್ನ ಕನ್ನಡ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅಷ್ಟು ಪರ್ಫೆಕ್ಟ್ ಇಲ್ಲ. ಓಕೆ, ನಾವು ಹೋಗುವಾಗ ಅಲ್ಲಿ ಇನೂಸ್ ಮತ್ತು ಅಲಿನಾ ಅವರಿಬ್ಬರು, ಅಂದರೆ ಅದು ಏನು ಹೇಳ್ತಾರೆ, ಅವರಿಗೆ ಒಂದು ಕಾಡಿನಿಂದ ಎಲ್ಲಾದರೂ ತಂದು ಬಿಡುತ್ತಾರಲ್ಲ, ಹಾಗೆ ಅವರು ರಿಯಾಕ್ಟ್ ಮಾಡ್ತಾ ಇದ್ದಿದ್ರು. ಸೊ ಮಕ್ಕಳಿಗೆ ಏನು ಇಷ್ಟ ಆಗೋದು? ಬಿಸ್ಕೆಟ್ಸ್, ಚಾಕ್ಲೇಟ್ಸ್ ಅಷ್ಟೇ. ಅಲಿನಾ ಯಾವುದು ನೋಡ್ತಾಳೆ ಅದೆಲ್ಲ ತಂದು ಹಾಕ್ತಾ ಇದ್ದಾಳೆ. ಮತ್ತು ನಾನು ಹೇಳಿದೆ ಸಾಕು ಅಲಿನಾ ಸಾಕು. ಅವಳು ಕೇಳ್ತಾಳ? ಇಲ್ಲ, ಅವಳು ಕೇಳೋದಿಲ್ಲ. ನಾನು ಹೇಳಿದೆ ಅದು ರಾಶನಿಗೆ ಬಂದಿದ್ದು ಅಂತ. ಇವಳಿದ್ದೆ ನೋಡಿ. ಅದಾದಮೇಲೆ ನಮ್ಮ ಇನೂಸ್ ಅಲ್ಲಿ ಹೇಳ್ತಿದ್ದಾನೆ ನಾನು ಅಲ್ಲಿ ಕೂತ್ಕೊಳ್ತೀನಿ ಅಮ್ಮ ಅಂತ. ಆಮೇಲೆ ಎಂತ ಹೇಳ್ದಾನೆ ಗೊತ್ತಾ? ಇಲ್ಲ ನನಗೆ ಇಲ್ಲಿ ಸರಿ ಆಗೋದಿಲ್ಲ, ನಾನು ಕೆಳಗೆ ಇಳಿತೀನಿ ಅಂತ. ಆಮೇಲೆ ನನಗೆ ಮಗ್ ಅಂದರೆ ತುಂಬ ಇಷ್ಟ. ಅಂದರೆ ಮಗ್ ಲವರ್ ಅಂತ ಹೇಳ್ಬೋದು. ತುಂಬ ವೆರೈಟೀಸ್ ಮಗ್ಗಿದೆ. ಆವಾಗ ನನ್ನ ಹತ್ರ ಇದ್ದಿತ್ತು, ಮಕ್ಕಳಿಗೆ ನಾನು ಪರ್ಚೇಸ್ ಮಾಡಿದೆ. ಅದಾದಮೇಲೆ ಅವನು ಹೇಳ್ತಾನೆ ನಾನು ಅಲ್ಲಿ ಅದೆಲ್ಲ ನೋಡಿ ಅವನಿಗೆ ಕುಡಿಯುವ ಅಂತ ಮನಸ್ಸಾಗ್ತಿತ್ತು. ಅದಕ್ಕೆ ನಾನು ಕುಡಿತೀನಿ ಅಮ್ಮ ಅಂತ. ನಾನು ಬೇಡ ಅಂತ ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಅದಾದಮೇಲೆ ಅವನು ಮಲ್ಕೊಳ್ಳಿಲ್ಲ, ನಾಟಕ ಮಾಡ್ತಿದ್ದಾನೆ ನನ್ನ ಹತ್ರ. ಅದಾದಮೇಲೆ ನನ್ನ ಸಿಸ್ಟರ್ ಒಟ್ಟಿಗೆ ಹೋಗಿದ್ದು, ಅವರು ಪರ್ಚೇಸ್ ಮಾಡ್ತಾ ಇದ್ದಿದ್ರು. ಆವಾಗ ನಾನು ಮಕ್ಕಳ ಜೊತೆಯಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಿದ್ದೆ. ಹಾಗೆ ನಿಮ್ಮ ಹತ್ರ ನನ್ನ ವಿಡಿಯೋ ಶೇರ್ ಮಾಡುವ ಅಂತ ನನಗೆ ಅನಿಸಿತು. ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಿದ್ದೇನೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ನನಗೆ ಸಬ್ಸ್ಕ್ರೈಬ್ ಮಾಡಿ. ಟ್ರೆಡ್ ಇದೆ, ಅದರಲ್ಲೂ ಪ್ಲೀಸ್ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಹಾಗೆ ಸಪೋರ್ಟ್ ಮಾಡಿ. ನಾನು ಯಾವತ್ತೂ ಹೇಳ್ತೀನಿ, ಅಪ್ಪ ಅಮ್ಮನಿಗೆ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ನೋಡಿ. ಯಾಕೆಂದರೆ ಅವರು ನಿಮಗೋಸ್ಕರ ಏನೆಲ್ಲ ಮಾಡಲಿಲ್ಲ ಅಲ್ಲ, ನಿಮಗೆ ಅದು ಅನಿಸೋದಿಲ್ಲ ಏನು. ನೀವು ನೆಕ್ಸ್ಟ್ ಪೇರೆಂಟ್ಸ್ ಆಗುವಾಗ ಅದು ನಿಮಗೆ ಗೊತ್ತಾಗತ್ತೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ. ಅದಕ್ಕೆ ನೀವು ಎಷ್ಟು ಅಪ್ಪ ಅಮ್ಮನಿಗೆ ಕೊಟ್ಟರು ಕಡಿಮೆ. ನನ್ನ ಅನಿಸಿಕೆ ಇದು. ನೀವೇನು ಹೇಳ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ. ಒಂದು ಲೈಕ್ ಪ್ಲೀಸ್ ಕೊಡಲೇಬೇಕು. ಹಾಗೆ ವಿಡಿಯೋ ಶೇರ್ ಮಾಡಿ. ಅಂದಮೇಲೆ ನಾನು ಹೇಳಿದೆ ಅಲ್ಲ, ನಮ್ಮ ಹಿಂದೆ ಮನೆಯಲ್ಲಿ ಒಬ್ಬರು ವಜ್ರೇಶ್ವರಿ ಇದ್ದಾಳೆ ಅಂತ. ಅವ್ರಿಗೆ ಇಲ್ಲಿ ನೋಡಿ, ಅವರ ಇಬ್ಬರು ಮಕ್ಕಳಿಗೆ ಕರ್ಕೊಂಡು ಬಂದಿದ್ದು. ಅವರು ಪಪ್ಪನ ಜೊತೆ ಇದ್ದಾರೆ, ಇವರು ತಗೊಂಡ್ಬಂದಿಲ್ಲ. ನನಗೆ ಖುಷಿ ಆಯಿತು. ಮತ್ತು ನಿನ್ನೆ ನಮ್ಮ ಮಸ್ಜಿದಲ್ಲಿ ಇದು ಪಾರ್ಟಿಸಿಪೇಟ್ ಮಾಡಿದವರಿಗೆ ಸನ್ಮಾನ ಇದ್ದಿತ್ತು. ನಮ್ಮ ತಂದೆಗೂ ಸೀನಿಯರ್ ಸಿಟಿಸನ್ ಅಂತ ಸಿಕ್ಕಿತ್ತು. ಓಕೆ, ಅಲ್ಲ